9ನೇ ತಾರೀಕು 113 ಪ್ರಶ್ನೆ ಕೇಳಿದ್ದಾರೆ ಲಿಖಿತವಾಗಿ, 48 ಪ್ರಶ್ನೆಗೆ ಮಂಡಿಸಿದ್ದಾರೆ 9ನೇ ತಾರೀಕು. 10ನೇ ತಾರೀಕು ಎಗೈನ್ 10th ನೋಡಿ 114ರಲ್ಲಿ 40 ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಬರಲಿಲ್ಲ. ಏನು 11ನೇ ತಾರೀಕು ನೀವು ನೋಡಿ 13ನೇ ತಾರೀಕಿನಲ್ಲಿ 138ರಲ್ಲಿ 73 ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ. ಆದರೆ ಲೆಕ್ಕ ಇದೆ ಇಲ್ಲಿ ಟೋಟಲ್. ಅಂದ್ರೆ ನೀವು ಹೇಳ್ತಾ ಇರೋದು ದಿವಸದಲ್ಲಿ ಅಷ್ಟೊಂದು ಪ್ರಶ್ನೆಗಳು ಟೋಟಲ್ ಲಿಖಿತವಾಗಿ ಲಿಖಿತ. ನಾನು ಇದು ನಮಗೆ ಚುಕ್ಕೆ ಗುರುತಿನ ಪ್ರಶ್ನೆ ಬಂದಾಗ ನಾವು ಇಲ್ಲಿ ಆನ್ಸರ್ ಪಡ್ಕೊಂತೀವಿ ಮತ್ತೆ ಕೊಡ್ತೀವಿ ಅಂತ ಹೇಳ್ತಾರೆ. ಚುಕ್ಕೆ ಗುರುತಿನ ಪ್ರಶ್ನೆಯಲ್ಲಿ ಇನ್ನೂ 10 ಪ್ರಶ್ನೆ ಉತ್ತರ ಬಂದಿಲ್ಲ. ನೀವು ಅನ್ಸ್ಟಾರ್ಡ್ ಹೇಳ್ತಾ ಸ್ಟಾರ್ಡ್ ಅಲ್ಲಿ 10 ಪ್ರಶ್ನೆ ಉತ್ತರ ಬಂದಿಲ್ಲ. ಅನ್ಸ್ಟಾರ್ಡ್ ನಲ್ಲಿ 19ನೇ ತಾರೀಕು ಹೇಳಿದ್ರಿ. ಈಗ ಅದರಲ್ಲಿ 15, 13 ಪ್ರಶ್ನೆಗಳಿಗೆ ಈಗಾಗಲೇ ಒಟ್ಟು 114 ಪ್ರಶ್ನೆಗಳ ಪೈಕಿ 74 ಪ್ರಶ್ನೆಗಳಿಗೆ -74. ಆಮೇಲೆ 15, 13ರಲ್ಲಿ 122ಗೆ 88 ಪ್ರಶ್ನೆಗಳಿಗೆ ಉತ್ತರ. -32. ನೀವು ಏನ್ ಹೇಳ್ತಕ್ಕಂಥ ವೇರಿಯೇಷನ್ ಕಾಣ್ತಾ ಇದೆ. ನಾನು ಡೀಟೇಲ್ ಕೊಡ್ತೇನೆ ನಿಮ್ಗೆ ನಾಳೆ. ಅಲ್ಲ, ನೀವೇ ಹೇಳ್ತಾ ಇದ್ದೀರಲ್ಲ 118ರಲ್ಲಿ 74 ಕೊಡಿ, -32, -40 ಕೊಡ್ತಾ ಇದಲ್ಲ, ಬರ್ತಾ ಇದೆ. ಯಾವಾಗ ಲಾಸ್ಟ್ ಟೈಮು ಇದೇ ತರ ಸಭಾನಾಯಕರು ಹೇಳಿದ್ರು. ಸಭೆ ಸ್ವಲ್ಪ ಇಮಿಡಿಯೇಟ್ ಆಗಿ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡಿ ನಾಳೆ ಅದ್ರ ಡೀಟೇಲ್ಸ್ ನಾಳೆ ಡೀಟೇಲ್ಸ್ ಕೊಡಿ. ನೋಡಿ, ಸ್ಟಾರ್ ಆಗೋದು ಅವ್ರ ಸ್ಟಾರು. ಯಾರ್ಯಾರು ಸದಸ್ಯರು ಕೇಳ್ತಾರೆ ಅವ್ರು ಸ್ಟಾರ್ ಬಂದ್ರೆ ನಾವೆಂತ ಉತ್ತರ ಅಲ್ಲೇ ಕಡ್ಕೊಂಡು ಮಾತಾಡಿದ್ದು ಅಂತ ಆಗ್ಬೋದು. ಅಟ್ಲೀಸ್ಟ್ ಅನ್ಸ್ಟಾರ್ ನಲ್ಲಿ ನಾವು ಇಂಥ ಪ್ರಶ್ನೆ ಕೇಳಿದ್ದು, ಈ ಪ್ರಶ್ನೆಗೆ ಇಂಥ ಸರ್ಕಾರ ಈ ರೀತಿ ಉತ್ತರ ಕೊಟ್ಟಿದೆ ಅಂತ ನಾವು ಕೇಳರ್ಗಾರ ಹೇಳ್ಬೇಕು. ನಾಳೆ ಡೀಟೇಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಟೋಟಲ್ ನೋಡಿ, ನನ್ನ ಹತ್ರ ಮಾಹಿತಿ ಇದೆ, 210 ಪ್ರಶ್ನೆಗಳಿಗೆ ಇದುವರೆಗೂ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಅದನ್ನ ಒಂದು ಸ್ವಲ್ಪ ಇಮಿಡಿಯೇಟ್ ಫಾಲೋ ಅಪ್ ಮಾಡಿ ಕೊಡಿಸುವಂತ ವ್ಯವಸ್ಥೆ ಮಾಡಿ ಸಭಾನಾಯಕ. ಇದ್ರ ಬಗ್ಗೆ ನಾಳೆ ಹೇಳ್ಬೇಕು. ಸಭಾಪತಿರೆ, ಅನ್ಸ್ಟಾರ್ಡ್ ಕ್ವಶನ್ ಅಲ್ಲಿ ಬಹುತೇಕವಾಗಿ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆಗ್ತೇವೆ. ಅದು ಮೊನ್ನೆ ಆದ್ರೆ ನಾವೊಂದು ಪ್ರಶ್ನವರು ಕೂಡ ಬರೀತಾರೆ ಅದ್ರಲ್ಲಿ ಏನ್ ಕೇಳಿದ್ವಿ, ಏನ್ ಉತ್ತರ ಕೊಟ್ಟು ಸರ್ಕಾರ ಅಂತಕ್ಕದನ್ನು ಕೂಡ ಅದನ್ನಾದ್ರೂ ಪರಿಗಣನೆ ತಗೋಬೇಕು. ಅದನ್ನ ಕೂಡಲೇ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡೋಣ.